ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಸ್ಪೆಷಲ್ ಬಾಳೆಹಣ್ಣಿನ ಶೀಕರಣೆಯನ್ನು ಮಾಡಲಿಕ್ಕೆ ಬೆಲ್ಲ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ. ಅದೇ ಇದರ ಸ್ಪೆಷಲ್ಲು. ಇದನ್ನು ಚಪಾತಿ ಪೂರಿಗೆ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು, ಇಲ್ಲ ಹಾಗೆ ಕೂಡ ನಾವು ತಿನ್ಬಹುದು. ಇವಾಗ ನಿಮಗೆ ಎಷ್ಟು ಬಾಳೆಹಣ್ಣು ಬೇಕೋ ಅಷ್ಟು ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ರಿ. ಅದರಲ್ಲಿ 1 ಕಪ್ಪಿನಷ್ಟು ಹಾಲು ಹಾಕೊಳ್ರಿ. ಒಂದಿಷ್ಟು ಹಸಿ ಫ್ರೆಶ್ ತೆಂಗಿನಕಾಯಿ ಕಟ್ ಮಾಡಿದ್ದು ಹಾಕೊಳ್ರಿ, ಇಲ್ಲ ತುರ್ಕೊಂಡು ಹಾಕೊಳ್ರಿ. ಇದರಲ್ಲಿ ನೋಡ್ರಿ ಒಂದು ಚಿಕ್ಕ ಬಾಟಲಿಂದ 1 ಬಾಟಲ್ ಅಷ್ಟು ತೇನೆ ಅಂದ್ರೆ ಜೇನುತುಪ್ಪನ ಹಾಕೋತಾ ಇದ್ದೀನಿ. ಇದು ನೋಡ್ರಿ ಸಕ್ಕರೆ ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ನಾವು ಈ ಜೇನುತುಪ್ಪನ ಹಾಕೋತಾ ಇದ್ದೀವಿ. ಜೇನುತುಪ್ಪ ಹಾಕಿ ಮಾಡಿರೋದು ಈ ಸ್ಪೆಷಲ್ ನಮ್ಮ ಬಾಳೆಹಣ್ಣಿನ ಶೀಕರಣೆ. ರುಚಿ ಕೂಡ ಇರುತ್ತೆ, ಆರೋಗ್ಯ ಕೂಡ ಬಂದಗಳೇ ಒಂದ್ಸರಿ ಟ್ರೈ ಮಾಡಿ. ಇದರಲ್ಲಿ ನೋಡ್ರಿ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟಾನುಸಾರ ಎಷ್ಟಾರ ಹಾಕೋಬಹುದು, ಯಾವ್ದು ಬೇಕಾದ್ ಹಾಕೋಬಹುದು. ಇದರಲ್ಲಿ ದ್ರಾಕ್ಷಿಯನ್ನ ತೊಳ್ಕೊಂಡು ಹಾಕೊಳ್ರಿ, ಕೆಮಿಕಲ್ ಇರುತ್ತೆ. ಈ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ನೀವು ಫ್ರೈ ಮಾಡಿ ಕೂಡ ಹಾಕೋಬಹುದು, ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ರಿ ಆಗೋಯ್ತು, ಇಷ್ಟೇ ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ಎಕ್ಸಲೆಂಟ್. ಟ್ರೈ ಮಾಡಿ.